Hi all, welcome back to Aditi Krishna YouTube channel. ಇವತ್ತು ಒಂದು ಬ್ರೈನ್ ಬೂಸ್ಟಿಂಗ್ ಆಕ್ಟಿವಿಟಿ ಮಾಡೋಣ ಅಂತಂದ್ರೆ ಬ್ರೈನ್ ಆಕ್ಟಿವೇಟ್ ಮಾಡುವಂತಹ ಆಕ್ಟಿವಿಟಿ. ವೆರಿ ಸಿಂಪಲ್, ಮಕ್ಕಳಿಗೆ ಇದು ತುಂಬಾ ಇಷ್ಟ ಆಗುತ್ತೆ. ಅಂಡ್ ಮಕ್ಕಳನ್ನ ಸ್ಕ್ರೀನ್ ಟೈಮ್ ಅಲ್ಲಿ ಮಕ್ಕಳು ಅಡಿಕ್ಷನ್ ಆಗ್ಬಿಟ್ಟಿದ್ರೆ ಅಥವಾ ಸ್ಕ್ರೀನ್ ಟೈಮ್ ನಮಗೆ ಕೊಡೋದಕ್ಕೆ ಇಷ್ಟ ಇಲ್ಲ, ಆದ್ರೆ ಮಕ್ಕಳನ್ನ ಹೇಗೆ ಎಂಗೇಜ್ ಮಾಡೋದು ಅಂತ ಗೊತ್ತಿಲ್ಲ ಅಂತ ನೀವೇನಾದ್ರೂ ಯೋಚನೆ ಮಾಡ್ತಿದ್ರೆ, ಅಂತಹ ಪೇರೆಂಟ್ ನೀವೇನಾದ್ರೂ ಆಗಿದ್ರೆ, ಸೊ ದಿಸ್ ಇಸ್ ದ ಬೆಸ್ಟ್ ಆಕ್ಟಿವಿಟಿ. ಓಕೆ, ಸೊ ಸ್ಟಾರ್ಟ್ ಮಾಡೋಣ. ಅದಿತಿ, ಮಾಡೋಣ ಆಕ್ಟಿವಿಟಿ. ಆರ್ ಯು ಎಕ್ಸೈಟೆಡ್? Excited? Madana? Okay, let's start. So this is a very simple activity. ಇದಕ್ಕೆ ಬೇಕಾಗಿರೋದು ಎರಡು ಮೆಟೀರಿಯಲ್. ಸೊ ಒಂದು ಪಾಮ್ಸ್ ನ ತಗೊಂಡಿದ್ದೀನಿ ಆ್ಯಂಡ್ ಇನ್ನೊಂದು ಪ್ಲಾಸ್ಟರ್. ಸೊ ವೈಟ್ ಪ್ಲಾಸ್ಟರ್ ಆದ್ರೂ ಯೂಸ್ ಮಾಡ್ಬೋದು, ಇದನ್ನ ಆದ್ರೂ ಯೂಸ್ ಮಾಡ್ಬೋದು. ಅಂತಂದ್ರೆ ಟೇಪ್. ಸೊ ಈ ಟೇಪ್ನ ನಾನು ಯೂಸ್ ಮಾಡ್ತಿದ್ದೀನಿ. ಸೊ ಹೇಗೆ ಅಂತ ಲೆಟ್ಸ್ ಸಿ. ಸೊ ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಮೊದಲಿಗೆ ನಾನು ಈ ಒಂದು ಟೇಪ್ನ, ಸೆಲೋ ಟೇಪ್ ಅಂತ ಏನು ಹೇಳ್ತೀವಿ, ಇದನ್ನ ನಾನು ಉದ್ದ ಸ್ಟ್ರಿಪ್ ತರ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಸೊ ಈ ರೀತಿ ಕಟ್ ಮಾಡ್ಕೊಳ್ಬೇಕು. ಈ ಕಟ್ ಮಾಡ್ಕೊಂಡಿರುವಂತಹ ಒಂದು ಸ್ಟ್ರಿಪ್ನ ನಾನು ಏನು ಮಾಡ್ತೀನಿ ಅಂತಂದ್ರೆ ಮಗು ಕೈಗೆ ನಾನು ಹಾಕ್ತೀನಿ. ಓಕೆನಾ? ಓಕೆ, ಎಸ್, ಒಂದು ಕೈಗೆ ಈಗ ಹಾಕಿದ್ದೀನಿ. ಸೊ ಹೀಗೆ ಅದಿತಿ ಈಗ ಎರಡು ಕೈಗೂ ಪ್ಲಾಸ್ಟರ್ ಹಾಕೊಂಡಿದ್ದಾರೆ. ಸೊ ಇದನ್ನ ಹೇಗೆ ಈಗ ಈ ಪಾಮ್ಸ್ ಕೆಲಸ ಏನು ಅಂತಂದ್ರೆ, ಈ ಪಾಮ್ಸ್ನ ನಾನು ಅದಿತಿಯ ಎರಡು ಕೈಗೂ ಸ್ಟಿಕ್ ಮಾಡ್ತೀನಿ. ಓಕೆನಾ? ಸೊ ಪ್ಲಾಸ್ಟರ್ ಇದೆ ಅಲ್ವಾ, ಸೊ ಅದಿತಿ ಮೇಲ್ಗಡೆ ಕೈ ಇಟ್ಕೊಳ್ಳಿ, ಹೀಗೆ ಇಟ್ಕೊಳ್ಳಿ. ಸೊ ಸ್ಟಿಕ್ ಮಾಡ್ತಾ ಹೋಗ್ತೀನಿ. ಇದರಲ್ಲಿ ಯಾವುದೇ ರೀತಿ ಕಲರ್ನ ಏನು ಕೋಡಿಂಗ್ ಏನು ಮಾಡಲ್ಲ, ಜಸ್ಟ್ ಸ್ಟಿಕ್ ಮಾಡೋದಷ್ಟೇ. ಇವೆಲ್ಲ ವೈಟೇ ಬಂದ್ಬಿಡ್ತು. ಹೇಗಪ್ಪ ಇದು ಬ್ರೈನ್ ಆಕ್ಟಿವಿಟಿ ಆಗುತ್ತೆ, ಬ್ರೈನ್ ಬೂಸ್ಟಿಂಗ್ ಆಕ್ಟಿವಿಟಿ ಅಂತ ನಾನು ಹೇಳ್ತೀನಿ. ಸೊ ಎಸ್, ತಗೊಳ್ಳ. ಓಕೆ, ರೆಡಿ? ಅದಿತಿ ಇಸ್ ರೆಡಿ. ಇವಾಗ ಅದಿತಿ ಏನು ಕೈ ಎತ್ಕೊಳ್ಳಿ ನಿಮಿಷ. ಅದಿತಿ ಈಗ ಏನು ಮಾಡ್ತಾರೆ, ಎಲ್ಲ ಪಾಮ್ಸ್ನ ತೆಗಿತಾರೆ. ಎಸ್, ಇಲ್ಲಿರ್ತೀನಿ ನಾನು ಬೌಲು. ಸೊ ನೀವೆಲ್ಲ ರೈಟ್ ಹ್ಯಾಂಡದೆಲ್ಲ ಇಲ್ಲಿ ಹಾಕಿ, ಲೆಫ್ಟ್ ಹ್ಯಾಂಡದೆಲ್ಲ ಇಲ್ಲಿ ಹಾಕಿ. ಓಕೆ, ವಿಲ್ ಯು ಸ್ಟಾರ್ಟ್? ಎಸ್. ಸೊ ಈ ಒಂದು ಆಕ್ಟಿವಿಟಿ ಮಾಡೋದ್ರಿಂದ ಮಕ್ಕಳಿಗೆ ಏನು ಬೆನಿಫಿಟ್ಸ್ ಆಗುತ್ತೆ ಅಂತಂದ್ರೆ, ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಆಗುತ್ತೆ. ಅಂತಂದ್ರೆ ಮಗುವಿನ ಒಂದು ಎಡಗೈ ಮತ್ತು ಬಲಗೈ ಎರಡೂ ಒಂದೇ ಸಲ ವರ್ಕ್ ಆಗುತ್ತೆ. ಟೂ ಹ್ಯಾಂಡ್ ಕೋಆರ್ಡಿನೇಷನ್ ಅಂತ ಅಂದ್ರೆ ಮಗು ಎರಡು ಕೈನೂ ಬಳಸೋದಕ್ಕೆ ಶುರು ಮಾಡುತ್ತೆ. ಇದರಿಂದ ಬ್ರೈನ್ಗೆ ತುಂಬಾ ಒಂದು ಬೂಸ್ಟಿಂಗ್ ಮಾಡುತ್ತೆ ಬ್ರೈನ್. ಆ್ಯಂಡ್ ನಮ್ಮ ಅನ್ನೋದಕ್ಕಿಂತ ಮಕ್ಕಳ ಪ್ರತಿಯೊಬ್ಬ ಒಂದು ಹ್ಯೂಮನ್ ಬೀಯಿಂಗ್ ಅಲ್ಲೂ ಎರಡು ಹೆಮಿಸ್ಫಿಯರ್ ಇರುತ್ತೆ. ಅಂತಂದ್ರೆ ಮೆದುಳಿನಲ್ಲಿ, ಬ್ರೈನ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ. ಸೊ 2 ಪಾರ್ಟ್ಸ್ ಅಂತ, ಒಂದು ಲೆಫ್ಟ್ ಹೆಮಿಸ್ಫಿಯರ್, ಇನ್ನೊಂದು ರೈಟ್ ಹೆಮಿಸ್ಫಿಯರ್. ಈ ರೈಟ್ ಅಂಡ್ ಲೆಫ್ಟ್ ಹೆಮಿಸ್ಫಿಯರ್ ತುಂಬಾ ಚೆನ್ನಾಗಿ ಕನೆಕ್ಟ್ ಆಗುತ್ತೆ. ಸೊ ಎರಡು ಕೈ ಈಗ ಮಗು ಯೂಸ್ ಮಾಡ್ತಿರೋದ್ರಿಂದ ಬ್ರೈನ್ ಇಂಟಿಗ್ರೇಷನ್ ಆಗುತ್ತೆ. ಅವಾಗ ಬ್ರೈನ್ ಡೆವಲಪ್ಮೆಂಟ್ ತುಂಬಾ ಚೆನ್ನಾಗುತ್ತೆ. ಬೈಲ್ಯಾಟರಲ್ ಕೋಆರ್ಡಿನೇಷನ್ ಆಗುತ್ತೆ. ಈ ರೀತಿ ಆಕ್ಟಿವಿಟಿ ಮಾಡಿಸೋದ್ರಿಂದ ಮಕ್ಕಳಿಗೆ ಫೋಕಸ್ ಅನ್ನೋದು, ಕಾನ್ಸಂಟ್ರೇಷನ್ ಅನ್ನೋದು, ಮಗು ಒಂದು ಕಡೆ ಕುತ್ಕೊಂಡು ಆಕ್ಟಿವಿಟಿ ಮಾಡೋದಕ್ಕೆ ಈ ಆಕ್ಟಿವಿಟಿ ತುಂಬ ಸಹಾಯ ಆಗುತ್ತೆ. ಸೊ ನೋಡಿದ್ರೆ ಒಂದು ಕೈದೆಲ್ಲ ಆ ರೀತಿ ತೆಗೆದು ಹಾಕಿದ್ರು. ಈಗ ಸೆಕೆಂಡ್ ಅಂತಂದ್ರೆ ಲೆಫ್ಟ್ ಹ್ಯಾಂಡ್ದು ಎಲ್ಲ ತೆಗಿತಾ ಇದ್ದಾರೆ. ಸೊ ಇದನ್ನ ಇನಿಷಿಯಲಿ ನಾವು ಮಗುಗೆ ಮಾಡಿಸುವಾಗ ಯಾವ ಕೈ ದಾರ ನೀವು ತಗೊಳ್ಳಿ, ತೆಗೆದು ಆಚೆ ಹಾಕಿ ಅಂತಂದ್ರೆ ಬೌಲಿಗೆ ಹಾಕಿ ಅಂತ ಹೇಳ್ಬೋದು. ಸೊ ಹೋಗ್ತಾ ಹೋಗ್ತಾ ಇದರಲ್ಲಿ ನೀವು ಲೆವೆಲ್ಸ್ ಸಹ ಇಂಟ್ರೊಡ್ಯೂಸ್ ಮಾಡ್ಬೋದು. ಸೊ ಯಾವ ರೀತಿ ಲೆವೆಲ್ಸ್ ಅಂತಂದ್ರೆ ನಾನು ಇವಾಗ ತೋರಿಸ್ತೀನಿ. ಅದಿತಿ, ಓಕೆ, ಈಗ ನೆಕ್ಸ್ಟ್ ಅದಿತಿ. ಓಕೆ, ಸೊ ವಿ ಡೂ ನೆಕ್ಸ್ಟ್ ಲೆವೆಲ್. ಓಕೆ, ಈಗ ಮಮ್ಮ ನಿಮಗೆ ಹೇಳ್ತಾರೆ ರೈಟ್ ಹ್ಯಾಂಡ್ ತೆಗಿಬೇಕಾ ಅಥವಾ ಲೆಫ್ಟ್ ಹ್ಯಾಂಡ್ ತೆಗಿಬೇಕಾ ಅಂತ. ಓಕೆನಾ? ಅವಾಗ ನೀವು ಅದನ್ನು ತೆಗಿಬೇಕು. ನಾನು ಹೇಳ್ತೀನಿ. ವೇಟಿಂಗ್ ಟೈಮ್. ಅದಿತಿ ಈಸ್ ವೇಟಿಂಗ್. ಗುಡ್ 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 ಗೋಯಿಂಗ್. ಓಕೆ, ಈಗ ಎಸ್ ಬಾಬಾ. ಹೇರ್ ಬ್ಯಾಂಡ್. ಎಸ್. ಓಕೆ ಅದಿತಿ, ಇವಾಗ ನಾನು ಹೇಳ್ತೀನಿ ನಿಮಗೆ. ಸೊ ನೀವು ರೈಟ್ ಕೊಡ್ಬೇಕಾ ಲೆಫ್ಟ್ ಕೊಡ್ಬೇಕು? ಗಿವ್ ಮಿ ರೈಟ್ ಹ್ಯಾಂಡ್. ರೈಟ್ ಹ್ಯಾಂಡ್ ಎಲ್ಲಿದೆ? ಗಿವ್ ಮಿ ರೈಟ್ ಹ್ಯಾಂಡ್. ಎಸ್, ರೈಟ್ ಹ್ಯಾಂಡ್ ಪಾಮ್. ಎಸ್, ಒನ್ ಅಷ್ಟೇ. ಒನ್ ರೈಟ್ ಹ್ಯಾಂಡ್, ಒನ್ ಪಾಮ್ ಫ್ರಮ್ ರೈಟ್ ಹ್ಯಾಂಡ್. ಎಸ್, ಇವಾಗ ಒನ್ ಪಾಮ್ ಫ್ರಮ್ ಲೆಫ್ಟ್ ಹ್ಯಾಂಡ್. ಒನ್. ಎಸ್, ಒನ್ ಫ್ರಮ್ ರೈಟ್ ಹ್ಯಾಂಡ್, one from left hand.
One from left hand. Left hand, yes. One ಅಷ್ಟೇ ನಾನು ಕೇಳಿದ್ದು. One from left hand. One from right hand. One from right hand. Okay, one from left hand. ಈ ರೀತಿ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್, ಮಗುಗೆ ರೈಟ್ ಹ್ಯಾಂಡ್ ಆ್ಯಂಡ್ ಲೆಫ್ಟ್ ಹ್ಯಾಂಡ್ ಅನ್ನುವಂತಹ ಕಾನ್ಸೆಪ್ಟ್ ಸಹ ಬರುತ್ತೆ. ಆ್ಯಂಡ್ ಎರಡೂ ಕೈನ ಯೂಸ್ ಮಾಡೋದಕ್ಕೆ ಮಗುಗೆ ಬೈಲ್ಯಾಟ್ರಲ್ ಕೋಆರ್ಡಿನೇಷನ್ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಕ್ಕಳು ತುಂಬ ಅಡಿಕ್ಷನ್ ಆಗಿಬಿಟ್ಟಿದ್ದಾರೆ ಸ್ಕ್ರೀನಲ್ಲಿ ಅಥವಾ ಟಿ ವಿಯಲ್ಲಿ, ಐಪ್ಯಾಡ್ಸ್ಗಳಲ್ಲಿ ಅಂತ ಇದ್ದಾಗ ನೀವೇ ಸ್ಟಿಕ್ ಮಾಡ್ಕೊಂಡು ನೀವೇ ಓಪನ್ ಮಾಡಿ. ಸೊ ಇದ್ದಾಗ ಈ ಆ್ಯಕ್ಟಿವಿಟಿ ವಿಲ್ ಬಿ ದ ಬೆಸ್ಟ್. ಮಕ್ಕಳಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಇಂತಹ ಆ್ಯಕ್ಟಿವಿಟಿ. ಆ್ಯಂಡ್ ಈ ರೀತಿ ಗಮ್ ಟೇಪ್ ನಾವು ಹಾಕೋದ್ರಿಂದ ಮಕ್ಕಳಿಗೆ ಸೆನ್ಸರಿ ಸಹ ಚೆನ್ನಾಗಿ ಡೆವಲಪ್ ಆಗುತ್ತೆ. ಮಗು ತೆಗಿಯುವಾಗ ಮಗುಗೆ ಕೈಗೆ ಅಂಟತ್ತೆ, ಇದು ಮಕ್ಕಳಿಗೆ ಸೆನ್ಸರಿ ತುಂಬ ಚೆನ್ನಾಗಿ ಡೆವಲಪ್ ಆಗುತ್ತೆ. ಸೊ ನೋಡಿದ್ರಿ ಎಲ್ಲ, ಲೋ ಕಾಸ್ಟ್ ಆ್ಯಕ್ಟಿವಿಟಿ, ನೋ ಕಾಸ್ಟ್ ಆ್ಯಕ್ಟಿವಿಟಿ ಆ್ಯಂಡ್ ವೆರಿ ಬೇಸಿಕ್ ಮೆಟೀರಿಯಲ್ಸಲ್ಲಿ ಮಾಡ್ಬೋದು. ಈ ಆ್ಯಕ್ಟಿವಿಟಿನ ಮಕ್ಕಳಿಗೆ ಕೊಟ್ಬಿಟ್ರೆ 20 to 30 minutes ದೇ ವಿಲ್ ಬಿ ಇನ್ ದಿಸ್ ಆ್ಯಕ್ಟಿವಿಟಿ. ಏನು ಬೇಜಾರಾಗಲ್ಲ, ಬೋರ್ ಆಗಲ್ಲ ಮಕ್ಕಳಿಗೆ. ಆ್ಯಂಡ್ ಇದೇ ರೀತಿ ಪಾಂಪಾಮ್ಸಲ್ಲಿ ಸಾಕಷ್ಟು ಆ್ಯಕ್ಟಿವಿಟೀಸ್ನ ನಾವು ಮಕ್ಕಳಿಗೆ ಮಾಡಿಸ್ಬೋದು. ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ. ಬಟ್ ಇನ್ನೊಂದು ಏನು ಸೇಫ್ಟಿ ಟಿಪ್ ಅಂತಂದರೆ, ಮಕ್ಕಳು ಇದನ್ನು ಬಾಯಿಗೆ ಹಾಕೊಳ್ತಾರೆ, ಅದನ್ನೊಂದು ನೋಡಿಕೊಂಡ್ರೆ ಡೆಫಿನೆಟ್ಲಿ ಮಕ್ಕಳು ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾರೆ. ಆ್ಯಂಡ್ ಇದರಲ್ಲಿ ಕಲರ್ ಇಂಟ್ರೊಡಕ್ಷನ್ ಸಹ ಮಾಡ್ಬೋದು. ಈ ಕಲರ್ ತೊಗೊಳ್ಳಿ, ಆ ಕಲರ್ ತೊಗೊಳ್ಳಿ, ಆ ಕಲರ್ ಪೇಸ್ಟ್ ಮಾಡ್ಕೊಳ್ಳಿ ಅಂತ. ಇಟ್ಸ್ ಅಪ್ ಟು ಅಸ್, ನಾವು ಯಾವ ರೀತಿ ಲೆವೆಲ್ಸ್ನ ಮಕ್ಕಳಿಗೆ ಇಂಟ್ರೊಡ್ಯೂಸ್ ಮಾಡ್ತೀವಿ ಆ್ಯಂಡ್ ಈ ಆ್ಯಕ್ಟಿವಿಟಿಯಲ್ಲಿ ಮಕ್ಕಳಿಗೆ ಎಷ್ಟು ಎಂಗೇಜ್ ಆಗ್ತಾರೆ ಅಂತ. ಸೊ ಇನಿಷಿಯಲಿ ಮಕ್ಕಳಿಗೆ ನಾವು ಹೇಳ್ಕೊಡ್ಬೇಕಾಗತ್ತೆ ಹೇಗೆ ಆಡೋದು ಅಂತ. ದೆನ್ ದೇ ವಿಲ್ ಬಿ ದ ಮಾಸ್ಟರ್ ಆಫ್ ದೇರ್ ಪ್ಲೇ. ಅವ್ರಿಗೆ ಗೊತ್ತಿರುತ್ತೆ ಯಾವ ರೀತಿ ಆಟ ಆಡಬೇಕು ಅಂತ. ಸೊ ಇದಾಗಿತ್ತು ಇವತ್ತಿನ ಒಂದು ಬೆಸ್ಟ್ ಆ್ಯಂಡ್ ವೆರಿ ಸಿಂಪಲ್, ಲೋ ಕಾಸ್ಟ್, ಎಫೆಕ್ಟಿವ್ ಒಂದು ಆ್ಯಕ್ಟಿವಿಟಿ. ಹೋಮ್ ಸ್ಕೂಲಿಂಗಲ್ಲಿ ಬರುತ್ತೆ ಇದು. ಇದರಿಂದ ಫೈನ್ ಮೋಟರ್ ಸ್ಕಿಲ್ ಆ್ಯಂಡ್ ಮಕ್ಕಳಿಗೆ ಬ್ರೈನ್ ಡೆವಲಪ್ಮೆಂಟ್ ತುಂಬ ಚೆನ್ನಾಗಾಗುತ್ತೆ. ಆ್ಯಂಡ್ ಮಗು ಈ ರೀತಿ ಪುಲ್ ಔಟ್ ಮಾಡುವಾಗ ಮಗುವಿನ ಗ್ರಿಪ್ಪಿಂಗ್ ಸಹ ವರ್ಕ್ ಆಗುತ್ತೆ. ಪೇಸ್ಟ್ ಮಾಡುವಾಗ ಮಗುವಿನ ಗ್ರಿಪ್ಪಿಂಗ್ ಸಹ ವರ್ಕ್ ಆಗುತ್ತೆ. ಸೊ ಬೆಸ್ಟ್ ಆ್ಯಕ್ಟಿವಿಟಿ ಅಂತಲೇ ಹೇಳ್ಬೋದು. ಫೈನ್ ಮೋಟರ್ ಆ್ಯಕ್ಟಿವಿಟಿಗೆ ದಿಸ್ ಇಸ್ ಒನ್ ಅಮಾಂಗ್ ದ ಬೆಸ್ಟ್ ಆ್ಯಕ್ಟಿವಿಟಿ. ಸೊ ನೀವು ಟ್ರೈ ಮಾಡಿ ನಿಮ್ಮ ಮಕ್ಕಳ ಜೊತೆ. ಆ್ಯಂಡ್ ಈ ಆ್ಯಕ್ಟಿವಿಟಿನ ಯಾವ ಏಜ್ ಅಂತ ಓಪನ್ ಮಾಡಲಾ? ಓಕೆ, ಈ ಆ್ಯಕ್ಟಿವಿಟಿನ ಯಾವ ಏಜಿಂದ ಮಾಡೋದು ಅಂತಂದರೆ ಫ್ರಮ್ 1 year ಯು ಕ್ಯಾನ್ ಡೆಫಿನೆಟ್ಲಿ ಸ್ಟಾರ್ಟ್. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಸೊ ದೇ ವಿಲ್ ಬಿ ಫನ್. ಏನಪ್ಪ ನನ್ನ ಕೈಗೆ ಹಾಕಿದ್ದಾರೆ ಅಂತ ದೇ ವಿಲ್ ಡೆಫಿನೆಟ್ಲಿ ಗೋಯಿಂಗ್ ಟು ಹ್ಯಾವ್ ಫನ್. ಸೊ ನೀವು ಟ್ರೈ ಮಾಡಿ. ಹೇಗೆ ನಿಮ್ಮ ಮಕ್ಕಳು ಎಂಜಾಯ್ ಮಾಡಿದ್ರು, ನಿಮಗೆ ಏನು ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ನೀವಿನ್ನೂ ಅದಿತಿ ಕೃಷ್ಣ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಬೆಲ್ ಐಕನ್ನ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಅದಿತಿ ಸೇ ಬಾಯ್. ಅಲ್ಲಿ ಬಾಯ್ ಹೇಳಿಬಿಡಿ. ಬಾಯ್. ಹಾಂ, ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹೇಳಿಬಿಡಿ. ಅಲ್ಲಿ ನೋಡಿ ಹೇಳಬೇಕು ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಸ್, ಕಟಿಂಗ್ ಟೈಮ್. ಸೊ ಇದಕ್ಕೆ ಜಾಸ್ತಿ ಪ್ರಿಪ್ರೇಷನ್ನು ಬೇಡ. ಕ್ಲೀನಪ್ ಮಾಡೋದಕ್ಕೂ ಹೆಚ್ಚಿಗೆ ಏನು ತಲೆ ಕೆಡಿಸ್ಕೊಳ್ಳುವಂತಹ ಅವಶ್ಯಕತೆಯೂ ಇಲ್ಲ. ವೆರಿ ಬೇಸಿಕ್ ಆ್ಯಕ್ಟಿವಿಟಿ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀವಿ. ಸಿ ಯು ಚಟ. ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.